ಇದು ನಾವು ಮಡ್ರಾಸಿಗೆ ಹೋಗಿದ್ವಿ. ಮಡ್ರಾಸಿಗೆ ಹೋದಾಗ ನಾವು ಅಲ್ಲಿ ತಗೊಂಡಂತ ಒಂದು ಫುಲ್ಲಿ ಫ್ಯಾಮಿಲಿ ಟೈಮ್ ಅನ್ಸುತ್ತೆ. ಫುಲ್ ಹ್ಯಾಪಿ ಆಗಿ ಇದ್ದಾರೆ ಸರ್. ಖಂಡಿತ. ಈ ಕಪ್ಪಲ್ಲಿರಂತಹ ಮಗು ಮಾತ್ರ ವಿಶೇಷ. ನಮ್ಮ ಮನೆಯ ಮುದ್ದಿನ ಮೊಮ್ಮಗಳು, ನಮ್ಮ ದೊಡ್ಡನಾದ್ನಿ ಇದಾರಲ್ಲ ಪದ್ಮಕ್ಕ, ಅವರ ಮೊಮ್ಮಗಳು, ಮೊದಲೇ ಮೊಮ್ಮಗಳು. ಸರ್ ಕೂಡ ತುಂಬಾ ಸ್ಟೈಲಿಶ್ ಅಂತ ಹೇಳ್ತಿರೋ, ವಾರ್ಡ್ರೋಬ್ ಪೂರ್ತಿ ಬಟ್ಟೆ ತುಂಬಿಸಿರಬಹುದು. ಯಾಕಂದ್ರೆ ಅವರು ಸ್ವಲ್ಪ ಡ್ರೆಸ್ ಕೋಡ್ ಬಗ್ಗೆ ಬಹಳ ಪರ್ಟಿಕ್ಯುಲರು. ನಮ್ಮ ಅರುಣಕ್ಕ ಅವ್ರಿಗೊಂದು ಒಳ್ಳೆ ಹೆಸರಿಟ್ಟಿದ್ದಾರೆ, ಶೃಂಗಾರ್ ಪುಟ್ಟಸ್ವಾಮಿ ಅಂತ ಹೇಳ್ಬಿಟ್ಟು. ಅಷ್ಟು ಕಾರ್ಯಕ್ರಮಕ್ಕೆ ಹೋಗೋದಿದ್ರೆ ಮನೇಲಿದ್ರು ಕೂಡ ಅವ್ರು ಅಷ್ಟೇ ಶಿಸ್ತಲ್ಲಿರ್ತಾರೆ. ಇವನ್ ಕಾರ್ಯಕ್ರಮಕ್ಕೆ ಹೋಗುವಾಗ ಇನ್ನೂ ಟಿಪ್ ಟಾಪ್ ಆಗಿ ಹೋಗಿರ್ತಾರೆ. ಸೊ ಶೃಂಗಾರ ಪುಟ್ಟಸ್ವಾಮಿ ಅವರ ಕಲೆಕ್ಷನ್ ನೋಡೋಣ. ಸೊ ಅವರು ಕೆಲವೊಂದು ಪಾರ್ಟಿ ವೇರ್ ಅಂತ ಇಟ್ಟಿರ್ತಾರೆ, ಕೆಲವೊಂದು ಆಲ್ಮೋಸ್ಟ್ ಅವ್ರಿಗೆ ಫಂಕ್ಷನ್ಸೇ ಜಾಸ್ತಿ ಇರೋದ್ರಿಂದ ಸೊ ಸಂದರ್ಭಕ್ಕೆ ತಕ್ಕಂಗೆ ಅವರು ಕೋಟಿ ಯೂಸ್ ಮಾಡ್ತಿರ್ತಾರೆ. ಅಸೆಂಬ್ಲಿಗೆ ಹೋಗುವಾಗ ಕೂಡ ಕೋಟಿ ಹಾಕೊಂಡು ಹೋಗ್ತಾರೆ. ಹಾಗಾಗಿ ಅವರ ಒಂದು ಎಲ್ಲ ಕಲೆಕ್ಷನ್ಸು ಕೂಡ ಒಂದೊಂದು ವಿಶೇಷತೆನೇ ಇದೆ ಅದರಲ್ಲಿ. ಡ್ರೆಸ್ಸಿಂಗ್ ಏರಿಯಾ, ಸರ್ ರೆಡಿಯಾಗಿ ಹೊರಡುವಾಗ ಸ್ವಲ್ಪ ಇಲ್ಲಿ ಫೈನಲ್ ಟಚಪ್ಪು, ಪೌಡರು ಮತ್ತು ಕೋಂಬೆಲ್ಲ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾರೆ ಅವರು. ಪೆನ್ ಅದೆಲ್ಲ ಆಲ್ಮೋಸ್ಟ್ ಇಲ್ಲೇ ಇಟ್ಟಿರ್ತಾರೆ. ಪೆನ್ನು ಮತ್ತು ಅವ್ರದ್ದೆಲ್ಲ ವಾಚಸ್ ಆಗಿರ್ಬೋದು, ಮತ್ತು ಇವನ್ ಅವ್ರ ಟಿ ಯಾವುದೇ ಒಂದು ಫೈಲ್ಗಳನ್ನು ಇಲ್ಲಿ ಇಟ್ಟಿರ್ತಾರೆ. ಸೊ ಇಲ್ಲಿಂದ ಹೋಗುವಾಗ ಇದನ್ನು ತೊಗೊಂಡು ಹೊರಡ್ತಾರೆ ಅವ್ರು. ಲಾಸ್ಟ್ ಟಚಪ್ ಇದು. ಸೊ ಇವಾಗ ಬೆಡ್ರೂಮ್ ಎಲ್ಲ ನೋಡಿದ್ವಿ. ಈಗ ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಒಂದು ಜಿಮ್ ಏರಿಯಾ, ಜಿಮ್ ಕಮ್ ಯೋಗ ಏರಿಯಾ, ಆಮೇಲೆ ಒಂದು ಹೋಮ್ ಥಿಯೇಟರ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಇದು ಜಿಮ್ ಏರಿಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.